ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. 1,20,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಇದು ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇದೆ, ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ ಇದು. ಸೈಡ್ ಡೈಮೆನ್ಷನ್ 35 × 45 ಬರುತ್ತೆ. ರೋಡ್ ಬೈ 35 ಫೀಟ್ ಬರುತ್ತೆ. ಲೆಂತ್ ಬೈ 45 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 5,575 ಸ್ಕ್ವೇರ್ ಫೀಟ್ ಬರುತ್ತೆ. 1,575 ಅಡಿ ಬರುತ್ತೆ ಟೋಟಲ್ ಸೈಟ್ ಏರಿಯಾ ಇದು. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟು ಸೆಕೆಂಡು ಥರ್ಡ್ ಫ್ಲೋರ್ ಬಂದ್ಬಿಟ್ಟು 3 BHK 3 ಯೂನಿಟ್ಸ್ ಇರುತ್ತೆ. ಫೋರ್ತಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಟೋಟಲ್ 5 ಯೂನಿಟ್ಸ್ ಇರುತ್ತೆ. 2 ಸಿಂಗಲ್ ಬೆಡ್ರೂಮ್, 2 ತ್ರಿಬಲ್ ಬೆಡ್ರೂಮ್ ಇರುತ್ತೆ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮನೆ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 15 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಇದ್ದು, ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲನೂ ಅಷ್ಟೇ ಕೋರ್ಮಂಡಲ್ ಮತ್ತು ACC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಮೇನ್ ಗೇಟ್ ಎಲ್ಲ ನೋಡ್ಬೋದು, ಓಪನ್ ಗೇಟ್ ಕೊಟ್ಟಿದ್ದಾರೆ. ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಗೇಟ್ ಎಲ್ಲನೂ. ನೇಮ್ ಬೋರ್ಡ್ಗೆಲ್ಲನೂ ಪ್ರಾವಿಷನ್ ಹಾಕ್ಸಿದ್ದಾರೆ. ರೋಡಿನ ತುಂಬ ಹೈಟ್ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಎಲ್ಲ ನೀಟಾಗಿ ಸ್ಲೋಪ್ ಮಾಡಿ ರೆಡಿ ಮಾಡಿಸಿದ್ದಾರೆ ಎಲ್ಲ ನೀಟಾಗಿ. ಮನೆಗೆ ಪಾರ್ಕಿಂಗ್ ಇದು. ಪಾರ್ಕಿಂಗ್ ಕೂಡ ನೋಡ್ಬೋದು, ತುಂಬ ವೈಡಾಗಿ ಕೊಟ್ಟಿದ್ದಾರೆ ಪಾರ್ಕಿಂಗ್ ಕೂಡ. 7 ಸೀಟರ್ ಆದರೆ 2 ಕಾರ್ ಹಾಕ್ಕೋಬೋದು, 5 ಸೀಟರ್ ಆದರೆ 3 ಕಾರ್ ಹಾಕ್ಕೋಬೋದು, ರಿಮೈನಿಂಗ್ 2 ವೀಲರ್ಸ್ನ ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ ನೀಟಾಗಿ. ಸೊ ವಾಲ್ಗೆಲ್ಲ ನೋಡ್ಬೋದು, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ವಾಲ್ಗೆ ಮತ್ತು ಪಿಲ್ಲರ್ಗಳನ್ನ ಟೋಟಲ್ ಅಪ್ ಟು ರೂಪ್ವರೆಗೂ ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಗ್ಯಾಸ್ ಕನೆಕ್ಷನ್, ಇದು ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಇದು. 4 ಮನೆಗೆ ಗ್ರೌಂಡ್ ಫ್ಲೋರ್ಗೆ ಇರೋದಿಲ್ಲ, ರಿಮೈನಿಂಗ್ ಎಲ್ಲ ಫ್ಲೋರ್ಗೂ ಗ್ಯಾಸ್ ಕನೆಕ್ಷನ್ ಇರೋದಿಲ್ಲ. ನೀಟಾಗಿ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು ಇಲ್ಲಿ ಟೋಟಲ್ 6 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ. ಸೊ ರಿಮೈನಿಂಗ್ 5 ಬಂದ್ಬಿಟ್ಟು ಇಂಡಿವಿಜುವಲ್ ಹೌಸಸ್ ಬರುತ್ತೆ. ಎಲ್ಲದಕ್ಕೂ 2 ಕಿಲೋವಾಟ್ 3 ಕಿಲೋವಾಟ್ ಪ್ರೊವೈಡ್ ಮಾಡಿಸ್ಕೊಡ್ತಾರೆ. ಸೊ ಇದು ಬೋರ್ವೆಲ್, ಇದು ಸ್ಟಾರ್ಟಿಂಗ್ ಬೋರ್ವೆಲ್ ಇದು. ಆ ಕಡೆ ಇದು ಸಂಪ್ ಇದು. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ಸೊ ಸಂಪ್ ಕೂಡ ಅಷ್ಟೇ ಆಲ್ಮೋಸ್ಟ್ 20,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. 20,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ಲಿಫ್ಟ್ ಇದು. ಸೊ ಎಲ್ಲ ಮನೆಗೂ ಲಿಫ್ಟ್ ಇರುತ್ತೆ, ಈ ಎಕ್ಸೆಪ್ಟ್ 4th ಫ್ಲೋರಲ್ಲಿ 1 BHK ಬಿಟ್ಟು ರಿಮೈನಿಂಗ್ 4 ಫ್ಲೋರ್ಗೆ ಲಿಫ್ಟ್ ಪ್ರಾವಿಷನ್ ಇರುತ್ತೆ. ಲಿಫ್ಟ್ ಕೂಡ ಹಾಕ್ಸ್ಕೊಡ್ತಾರೆ. ಸೊ ಇಲ್ಲೂ ಕೂಡ ವಾಲ್ಗೆಲ್ಲ ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಫ್ರಂಟ್ ವಾಲ್ಗೆಲ್ಲೂ. ಪ್ಯಾಸೇಜ್ ಎಲ್ಲ ನೋಡ್ಬೋದು. ಕಾಂಪೌಂಡಲ್ಲಿ ಈ ಮನೆದೆ ಸೇರಿರುವಂಥದ್ದು, ಈ ಮನೆಗೆ ಸೇರಿರುವಂಥದ್ದು. ಸೊ 3 ಫೀಟ್ ಕೊಟ್ಟು 2 ಮನೆಗೂ 3 ಫೀಟ್ ಗ್ಯಾಪ್ ಕೂಡ ಇರುತ್ತೆ. ಸೊ ನೀಟಾಗಿ ವೆಂಟಿಲೇಷನ್ಗೆಲ್ಲ ಏನು ಸಮಸ್ಯೆ ಆಗೋದಿಲ್ಲ. ಸಿಂಗಲ್ ಬೆಡ್ರೂಮ್ ಇದು. ಪಾರ್ಕಿಂಗ್ ಬಿಟ್ಟು ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇದೆ. ಡೋರ್ ವಾಸ್ಕಲ್ಲೆಲ್ಲ ಟೀ ಕುಟ್ಟಿದ್ದು, ಬರ್ಮ ವಾಟರ್ ಟೀ ಕುಟ್ಟು ಯೂಸ್ ಮಾಡಿರುವಂಥದ್ದು. PU ಪಾಲಿಶ್ ಆಗಿದೆ. ಲಾಕ್ಸ್ ಎಲ್ಲ ಅಷ್ಟೇ ಗೋದ್ರೇಜ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಲಾಕ್ ಸಿಸ್ಟಮ್ ಟೋಟಲ್ ಎಲ್ಲ ಗೋದ್ರೇಜ್ ಮೆಟೀರಿಯಲ್ ಹಾಕ್ಸಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಕೊಟ್ಟಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ. ಸಿಂಗಲ್ ಬೆಡ್ರೂಮ್ ಅಂದರೆ 2 ಬೆಡ್ರೂಮ್ ಥರ ಇದೆ, ಅಷ್ಟು ಸ್ಪೇಸಿಯಸ್ ಆಗಿದೆ ಸಿಂಗಲ್ ಬೆಡ್ರೂಮ್ ಕೂಡ. POP ಮಾಡಿಸಿದ್ದಾರೆ ಸಿಂಪಲ್ ಆಗಿ. ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಇದು. ಫ್ರಂಟ್ ವಿಂಡೋಸ್ ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ರಿಮೈನಿಂಗ್ ವಿಂಡೋಸ್ ಎಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. TV ಯೂನಿಟ್, ಪೂಜಾ ರೂಮ್ ಎಲ್ಲ ಕೊಟ್ಟಿದ್ದಾರೆ. ಫ್ಯಾನ್ಸ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ ನೋಡ್ಬೋದು. ಫ್ಯಾನ್ ಮೆಟೀರಿಯಲ್ ಎಲ್ಲ ಅಷ್ಟೇ ಹ್ಯಾವೆಲ್ಸು ಮತ್ತು GM ಮೆಟೀರಿಯಲ್ ಕೊಟ್ಟಿದ್ದಾರೆ ಫ್ಯಾನ್ಸ್ ಎಲ್ಲನೂ. ಕಿಚನ್ ಇದು ಮಾಡ್ಯುಲರ್ ಕಿಚನ್, L ಶೇಪಲ್ಲಿ ಲಾಫ್ಟು, ಮಿಡ್ ಯೂನಿಟ್, L ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಹಾಕ್ಸಿದ್ದಾರೆ. ಮೇಲ್ಗಡೆ ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್, ಇದು ಕಾಮನ್ ರೂಮ್ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟು ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು 9/10 ಇರುತ್ತೆ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ ನೋಡ್ಬೋದು. ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಅದಕ್ಕೆ ಬೇಕಾದಂಥ ವಾಟರ್ ಪಾಯಿಂಟ್ ಮತ್ತು ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಇರುತ್ತೆ. ಸೊ ರೆಸ್ಟ್ ರೂಮ್ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಟೋಟಲ್ ಕಂಪ್ಲೀಟ್ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಸೆರಾ ಮತ್ತು ಜಾಗ ಫಿಟ್ಟಿಂಗ್ಸ್, ಬೇರೆ ಯಾವುದೂ ಹಾಕ್ಸಿಲ್ಲ. ಎಲ್ಲ ಟೋಟಲ್ ಸೆರಾ ಮತ್ತು ಜಾಗ ಫಿಟ್ಟಿಂಗ್ಸ್ ಹಾಕ್ಸಿದ್ದಾರೆ. ಕಮೋಡು ಸಿಂಗ್ ಬಂದ್ಬಿಟ್ಟು ಸೆರಾ ಯೂಸ್ ಮಾಡಿದ್ದಾರೆ. ರಿಮೈನಿಂಗ್ ಎಲ್ಲನೂ ಜಾಗ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಮನೆ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡೋ, ಸ್ಟೆಪ್ಸ್ಗೆಲ್ಲ ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲಪೋತ್ರ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಇದು, JSL ಕಂಪ್ನಿದು. 304 ಗ್ರೇಡ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ ಎಲ್ಲನೂ. ಪ್ಯಾಸೇಜ್ ಎಲ್ಲ ನೋಡ್ಬೋದು, ಆಲ್ಮೋಸ್ಟ್ 4 ಫೀಟ್ ಕೊಟ್ಟಿದ್ದಾರೆ ಪ್ಯಾಸೇಜ್ ಎಲ್ಲನೂ. ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಯಾವುದು ಟೈಲ್ಸ್ ಯೂಸ್ ಮಾಡಿದ್ರು, ನೀಟಾಗೆಲ್ಲ ಫುಲ್ ಗ್ರಾನೈಟ್ ಹಾಕ್ಸಿದ್ದಾರೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಿಫ್ಟ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ. ಸೊ ಡೋರ್ ಪಕ್ಕದಲ್ಲೇ ಬರುತ್ತೆ ಲಿಫ್ಟ್ ಕೂಡ. ಸೊ ಮೇನ್ ಡೋರ್ ಇದೆ. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಅಷ್ಟೇ ಕಂಪ್ಲೀಟ್ ಟೀ ಕುಡ್ ಇರುತ್ತೆ. ಬರ್ಮ ವಾಟರ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ವಿತ್ PU ಪಾಲಿಶ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಮನೆ ಇದು. ಇನ್ನು ಸಣ್ಣ ಪುಟ್ಟ ಏನೋ ಕೆಲಸ ಇದ್ರೂ ಮಾಡಿಸ್ಕೊಡ್ತಾರೆ. ಅಡಿಷ್ನಲ್ ಏನು ಬೇಕಂದ್ರೂ ಮಾಡಿಸ್ಕೊಡ್ತಾರೆ, ತೊಂದರೆ ಇಲ್ಲ. ಸೊ ಇದು ಹಾಲ್, ಇದು ಲಿವಿಂಗ್ ರೂಮ್ ಇದು. ಸೊ ಹಾಲಲ್ಲಿ ನೋಡ್ಬೋದು POP ಮಾಡಿಸಿದ್ದಾರೆ ನೀಟಾಗಿ. ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಇದು ಫ್ರಂಟ್ ವಿಂಡೋ ಎಲ್ಲ ಅಷ್ಟೇ ಇದು ಟೀ ಕುಡ್ ಇದು. ಆಲ್ಮೋಸ್ಟ್ 6/6 ಇರುತ್ತೆ ಇದು. ರಿಮೈನಿಂಗ್ ಎಲ್ಲ 4/4 ಇದು. ವಿಂಡೋಸ್ ಎಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ.
ಸೊ ಹಾಲ್ ಕೂಡ ನೋಡ್ಬೋದು ಎಲ್ ಶೇಪಲ್ಲಿ ಫುಲ್ ಸೋಪ್ ಹಾಕೊಂಡು ಟಿವಿ ಯೂನಿಟ್ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಸೊ ಫುಲ್ ವಾಲ್ಗೆಲ್ಲ ನೀಟಾಗಿ ಟಿವಿ ಯೂನಿಟ್ ಮಾಡಿಸಿದ್ದಾರೆ. ಸೊ ಇದು ಪೂಜಾ ರೂಮ್. ಇದು ಪೂಜಾ ರೂಮ್ ಬಾರ್ಡ್ರಲ್ಲಿ ಅನ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ವಾಸ್ಕಲ್ಲು ಮೇನ್ ಡೋರೆಲ್ಲ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಟೀ ಕುಡ್ ನೀಟಾಗಿ ಟೀ ಕುಡ್ ಕೊಟ್ಟಿದ್ದಾರೆ. ಇನ್ಸೈಡ್ ವಾಲ್ಗೆಲ್ಲ ಅಷ್ಟೇ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇನ್ಸೈಡ್ ಎಲ್ಲ ನೋಡ್ಬೋದು. ದೊಡ್ಡದಾಗಿದೆ ಪೂಜಾ ರೂಮ್. ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡುವ ಆ ಥರ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ ಪೂಜಾ ರೂಮ್ ಕೂಡ. ಸೊ ವಾಸ್ತು ಪ್ರಕರಣ ಹಾಕ್ಸಿದ್ದಾರೆ ಪೂಜಾ ರೂಮಲ್ಲೆಲ್ಲ. ಸೊ ಇದು ಲಾಬಿ. ಇದು ಸೊ ಇಲ್ಲಿ ಬೇಕಾದರೆ ಡೈನಿಂಗಲ್ಲಿ ಹಾಕೋಬೋದು ಈ ಲಾಬಿಯಲ್ಲಿ. ಸೊ ಅಷ್ಟು ಸ್ಪೇಸಸ್ಗೆ ಆಲ್ಮೋಸ್ಟ್ 6 ಫೀಟ್ ಬರುತ್ತೆ. ಇಲ್ಲಿ ಬೇಕಾದ್ರೆ ಡೈನಿಂಗ್ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲ ಕಿಚನಲ್ಲಿ ಕೂಡ ಹಾಕೋಬೋದು ಡೈನಿಂಗ್ ಕೂಡ. ಕಿಚನ್ ಕೂಡ ಸ್ಪೇಸಿಯಸ್ ಆಗಿದೆ. ಕಿಚನ್ ಆರ್ಚ್ ಎಲ್ಲ ನೋಡ್ಬೋದು ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ಮಾಡ್ಯುಲರ್ ಕಿಚನ್ ಇದು. ಎಲ್ ಶೇಪಲ್ಲೇ ನೀಟಾಗಿ ಲಾಫ್ಟ್ ಕೊಟ್ಟಿದ್ದಾರೆ. ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡ್ಬೋದು ಅಷ್ಟು ದೊಡ್ಡದಾಗಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಎಲ್ಲ 2 ಕಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈನಿಂಗ್ ಕೂಡ ಹಾಕೋಬೋದು. ಈ ಸ್ಪೇಸಲ್ಲಿ ಇದೆ, ಇಲ್ಲೇನಿದೆ ಈ ಸ್ಪೇಸಲ್ಲಿ ಡೈನಿಂಗ್ ಹಾಕೋಬೋದು. ಸೊ ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ 10mm ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ 2 ಕಡೆನೇ ಅಷ್ಟೇ. ಸೊ ಒಂದು ಕಡೆ 10mm ಬಾಸ್ಕೆಟ್ ಯೂಸ್ ಮಾಡಿದರೆ, ಇನ್ನೊಂದು ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಇದು SS ಯೂಸ್ ಮಾಡಿದ್ದಾರೆ. ಸೊ ಇದು SS ಇದು ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಸೊ 2 ಕೊಟ್ಟಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಸೊ ಆಲ್ರೆಡಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಔಟ್ ಸೈಡೇ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಯುಟಿಲಿಟಿ ಇದು ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದು. ಡೋರೆಲ್ಲ ಅಷ್ಟೇ UPC ಡೋರ್ಸ್, ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು ಆರಾಮಾಗಿ. ಸೊ ಅದು ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ. ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ. ಯುಟಿಲಿಟಿಗೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಸಿಬಿಟ್ಟಿದ್ದಾರೆ ನೋಡ್ಬೋದು. ಫ್ಲೋರಿಂಗ್ ಎಲ್ಲ ಅಷ್ಟೇ ಗ್ರಾನೈಟ್ ಹಾಕಿಸಿ ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಯುಟಿಲಿಟಿ ಏರಿಯಾದೆಲ್ಲ. ಯಾಕಂದರೆ ವೆಟ್ ಆಗ್ತಾ ಇರುತ್ತಲ್ಲ ಅದಕ್ಕಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಟೋಟಲ್ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, 2 ಕಾಮನ್ ರೂಮ್, 2 ರೆಸ್ಟ್ ರೂಮ್ ಬರುತ್ತೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ವಾಶ್ ಬೇಸಿನ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಹ್ಯಾಂಡ್ ವಾಶ್ದು. ಸೊ ಟ್ಯಾಪ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ಫಿಟ್ಟಿಂಗ್ಸ್ ಎಲ್ಲ ವಾಶ್ ಬೇಸಿನ್ ಕೂಡ ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಇದು ಕಾಮನ್ ರೆಸ್ಟ್ ರೂಮ್. ಇದು ಡೋರ್ಸ್ ಎಲ್ಲ WPC ಡೋರ್ಸ್ ಇರುತ್ತೆ. ವಾಲ್ಗೆಲ್ಲ ನೋಡ್ಬೋದು ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸು. ಓನ್ಲಿ ಇದು ಸಿಂಕ್ ಮತ್ತು ಸಿಂಗಲ್ ಪೀಸ್ ಕಮೋಡ್ ಬಂದ್ಬಿಟ್ಟು ಸೆರಾ ಫಿಟ್ಟಿಂಗ್ಸ್ ಇರುತ್ತೆ. ಡೈವಾಟ್ರು, ಶವರು ಮತ್ತು ಟ್ಯಾಪ್ಸ್ ಎಲ್ಲ ಟೋಟಲ್ ಬಂದ್ಬಿಟ್ಟು ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಮನೆ ರೂಮ್ ನಂಬರ್ 1 ಇದು. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇದೆ. MD ಕಂಪ್ನಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಇದೆ ಅದನ್ನು ಕೂಡ. ಸೊ ರೂಮ್ ನಂಬರ್ 1 ಇದು ಕಾಮನ್ ರೂಮ್ ಇರುತ್ತೆ. ಲೈಟ್ಸ್ ಎಲ್ಲ ಹಾಕಿದರೆ. ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. GM ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು. ಫ್ಯಾನ್ ಬಂದ್ಬಿಟ್ಟು ಒಂದು ವಿಂಡೋ ಕೊಟ್ಟಿದ್ದಾರೆ 4x4. ಕಟ್ಟನ್ ರಾಡ್ಸ್ಗೆಲ್ಲ ಪ್ರಾವಿಷನ್ ಮಾಡಿಸಿದ್ದಾರೆ ನೀಟಾಗಿ. ಕಟ್ಟನ್ ರಾಡ್ ಅಷ್ಟು ಹಾಕೋಬೇಕು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಕಬೋರ್ಡ್ ಡಿಸೈನ್ ಎಲ್ಲ ನೋಡ್ಬೋದು ತುಂಬ ಯೂನಿಕ್ ಆಗಿ ಮಾಡಿಸಿದ್ದಾರೆ. ಡೀಸೆಂಟ್ ಕಲರ್ಸ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಕಬೋರ್ಡ್ ಒಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 2 ಇದು. ಇದು ಕಾಮನ್ ರೂಮ್ ಇರುತ್ತೆ. ಇದಕ್ಕೂ ಅಟ್ಯಾಚ್ ಬರೋದಿಲ್ಲ. ಇದಕ್ಕೆ ಅಡಿಷನಲ್ ಆಗಿ ಬಾಲ್ಕನಿ ಆ್ಯಡ್ ಆಗುತ್ತೆ. ಸೊ ಇದಕ್ಕೆ ಬಾಲ್ಕನಿ ಇದೆ ಈ ರೂಮ್ಗೆ. ಈ ರೂಮ್ ಸೈಜ್ ಬಂದ್ಬಿಟ್ಟು 9x11 ಬರುತ್ತೆ. ಇದು ವಿಡ್ತ್ ಬಂದ್ಬಿಟ್ಟು 9 ಬರುತ್ತೆ. ಲೆಂತ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು 11 ಫೀಟ್, ಲೆಂತ್ ಬಂದ್ಬಿಟ್ಟು 9 ಫೀಟ್ ಬರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಫ್ಯಾನ್ ಕೂಡ ಆಲ್ರೆಡಿ ಫಿಟ್ ಆಗಿದೆ. ಕಟ್ಟನ್ ರಾಡ್ಸ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಒಂದು ವಿಂಡೋ ಇರುತ್ತೆ 4x4 ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಇದು ಬಾಲ್ಕನಿ. ಇದು ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು ವಾಸ್ಕಲ್ಲೆಲ್ಲನೂ. ಸೊ ಇಲ್ಲೂ ಬಾಲ್ಕನಿ ವಾಲ್ಗೆಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಡಿಸೈನ್ ಲೈಟ್ಸ್ ಎಲ್ಲ ಶೋ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ ಫ್ರಂಟ್ಗೆಲ್ಲನೂ. ಫ್ರಂಟ್ಗೆ ಬಂದ್ಬಿಟ್ಟು ಇದು ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಹಿಚಿಂಗ್ ಗ್ಲಾಸ್ ಇದು 12mm ಟಫಾನ್ ಗ್ಲಾಸಸ್ ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ. SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬಾಲ್ಕನಿ ಕೂಡ 4 ಫೀಟ್ ಇರುತ್ತೆ. ವಾಲ್ ಟು ವಾಲ್ ಕೂಡ ಸ್ಪೇಸಿಯಸ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ನಂಬರ್ 3 ಇದು. ಮಾಸ್ಟರ್ ಬೆಡ್ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ. ಆಲ್ಮೋಸ್ಟ್ ಇದು 10 ಫೀಟ್ ಬರುತ್ತೆ. ಬಿಡ್ತು ಬಂದ್ಬಿಟ್ಟು ಲೆಂತ್ ಹಿಂಗೆ ಸ್ಟ್ರೈಟ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ 12 ಫೀಟ್ ಬರುತ್ತೆ. ಸೊ ಆಲ್ಮೋಸ್ಟ್ ನಾನು ಕಬೋರ್ಡ್ ಬಿಟ್ಟು ಹೇಳ್ತಾ ಇರೋದಂತೂ. ಕಬೋರ್ಡ್ ಸೇರಿಸಿದ್ರೆ ಇನ್ನೂ ದೊಡ್ಡದಾಗುತ್ತೆ. ಆಲ್ಮೋಸ್ಟ್ 12x12 ಬರುತ್ತೆ ರೂಮ್ ಸೈಜ್ ಇದು. ಬಟ್ ನಾನು ಕಬೋರ್ಡ್ ಬಿಟ್ಟು ಹೇಳ್ತಾ ಇದ್ದೀನಿ. 10x12 ಬರುತ್ತೆ ಇದು. ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಎರಡು ವಿಂಡೋ ಕೊಟ್ಟಿದ್ದಾರೆ. ಸೊ ಒಂದು 4x4, ಒಂದು 2x4 ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್, ವರ್ಕಿಂಗ್ ಯೂನಿಟ್ ಎಲ್ಲ ಸಪ್ರೇಟ್ ಮಾಡಿಸಿದ್ದಾರೆ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ ಇದಕ್ಕೆ. ಇದು ಕೂಡ ನೋಡೋದು WPC ಡೋರ್ಸ್. ವಾಸ್ಕಲ್ಲೆಲ್ಲ WPC ಕೊಟ್ಟಿರುವಂಥದ್ದು ವಾಟರ್ ಪ್ರೂಫಿಂಗು. ಇದು ಕಾಮನ್, ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ಕಂಪ್ಲೀಟ್ ಎಲ್ಲನೂ ಹೇಳಿದ್ನಲ್ಲ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದು. ಟೋಟಲ್ ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ವರೆಗೂ ಎಲ್ಲ ಸೇಮ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಏನು ಚೇಂಜಸ್ ಮಾಡಿಲ್ಲ. ಇಷ್ಟಿದು ಫಸ್ಟ್ ಫ್ಲೋರ್. ಇದು 3 ಬೆಡ್ರೂಮ್. ಇದು ಯಾರಾದ್ರು ತೊಗೊಳ್ಳೋದು ಫಸ್ಟ್ ಫ್ಲೋರಲ್ಲಿ ಕೂಡ ಇರ್ಬೋದು, ಇಲ್ಲ 3rd ಫ್ಲೋರಲ್ಲಿ ಕೂಡ ಇರ್ಬೋದು. ಸೊ ಕಂಫರ್ಟಬಲ್. ಯಾಕೆ ಎಲ್ಲದಕ್ಕೂ ಲಿಫ್ಟ್ ಆಪ್ಷನ್ ಇರುತ್ತೆ. ಸೊ ಯಾವ ಫ್ಲೋರಲ್ಲಿ ಬೇಕಾದರೂ ಸ್ಟೇ ಮಾಡ್ಬೋದು.
ಸೊ ಇದು ಸೆಕೆಂಡ್ ಫ್ಲೋರ್. ಇದು ಆ್ಯಸ್ ಇಟ್ ಈಸ್ ಇರುತ್ತೆ, ಇನ್ನೂ ಚೇಂಜಸ್ ಇರೋದಿಲ್ಲ. ಏನು ಫಸ್ಟ್ ಫ್ಲೋರ್ ನೋಡಿದ್ರೆ ಸೇಮ್ 3 BHK ಯೂನಿಟ್ಸ್ ಎಲ್ಲನೂ ಸೇಮ್ ಇರುತ್ತೆ. ವಿಂಡೋ ಇಂದ ಹಿಡಿದು POP ಡಿಸೈನಿಂದ ಹಿಡಿದು ಪೂಜಾ ರೂಮು, TV ಯೂನಿಟ್ಸ್ ಎಲ್ಲನೂ ಏನು ಒಂದು ಮನೆ ನೋಡಿದ್ರೆ ಇನ್ನೊಂದು ಮನೆ ನೋಡೋ ಅಷ್ಟಿಲ್ಲ. ಸೊ ಆ ಥರ ಸೇಮ್ ಡಿಸೈನೇ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು, ಇದು ರೂಮ್ ನಂಬರ್ 1. ಇದು ಕಾಮನ್ ರೆಸ್ಟ್ ರೂಮಲ್ಲಿ ಇದ್ದಿದ್ದು. ಇದು ರೂಮ್ ನಂಬರ್ 2. ಇದಕ್ಕೆ ಬಾಲ್ಕನಿ ಇರುತ್ತೆ ಅಡಿಷ್ನಲ್ ಆಗಿ. ಸೇಮ್ ಕಬೋರ್ಡ್ ಎಲ್ಲ ಹಾಕ್ಸಿದ್ದಾರೆ, ನೋಡ್ಬೋದು. ಎಲ್ಲ ಸೇಮ್ ಅಷ್ಟೇ, ನೀಟಾಗಿಲ್ಲ. ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ, ಒಳ್ಳೆ ಡೀಸೆಂಟ್ ಕಲರ್ಸ್ ಯೂಸ್ ಮಾಡಿದ್ದಾರೆ ಕಬೋರ್ಡ್ಗೆಲ್ಲನು. ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಎಷ್ಟಿದೆ ಸೆಕೆಂಡ್ ಫ್ಲೋರ್. ಇದು ಥರ್ಡ್ ಫ್ಲೋರ್ ಕೂಡ ಸೇಮ್ ಇರುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ಥರ್ಡ್ ಫ್ಲೋರ್ ಬಂದ್ಬಿಟ್ಟು. ಸೊ ಅದನ್ನ ಈಗ ಸ್ಕಿಪ್ ಮಾಡ್ತೀನಿ. ಇದು ಥರ್ಡ್ ಫ್ಲೋರ್. ಇದು 3 BHK. ಇದು ಟೋಟಲ್ 1,20,000 ಆರಾಮಾಗಿ ಫುಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ 1,20,000 ಬರುತ್ತೆ. ಇಲ್ಲ ಒಂದು ಮನೆಯಲ್ಲಿ ನೀವು ಇದ್ಕೊಂಡು ಒಂದು 90,000 ಅಂತೂ ಗ್ಯಾರಂಟಿ ಬರುತ್ತೆ ರೆಂಟ್ ಬಂದ್ಬಿಟ್ಟು. ಸೊ ಯಾಕಂದರೆ ಕಾರ್ ಪಾರ್ಕಿಂಗ್ ಇದೆ, ಪ್ಲಸ್ 3 BHK ಇದೆ, ದೊಡ್ಡದಾಗಿದೆ ಮನೆ ಕೂಡ. ಇದು 4th ಫ್ಲೋರ್. ಸೊ ಇಲ್ಲೂ ಕೂಡ ನೋಡ್ಬೋದು, ರೂಪಿಂಗ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಮೇಲ್ಗಡೆ ಮೋಲ್ಡ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ, ಯಾಕಂದರೆ ಸ್ಟೆಪ್ಸ್ಗೆಲ್ಲನೂ ಮಳೆ ಏನಾದರೂ ಬಂದರೆ ನೀರು ಬರ್ದಿರ. ಸೊ ನೀಟಾಗಿ ಸೇಫ್ಟಿ ಮಾಡಿಸಿದೆ. ಇದಕ್ಕೆ ನೀಟಾಗಿ ಒಂದು ಸೇಫ್ಟಿ ಡೋರ್ ಕೂಡ ಹಾಕ್ಸಿದ್ದಾರೆ 4th ಫ್ಲೋರ್ ಓಪನ್ ಟೆರೆಸ್ಗೆ. ಸೊ ಇಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಓಪನ್ ಟೆರೆಸ್ ಇರುತ್ತೆ, ಸಿಂಗಲ್ ಬೆಡ್ರೂಮ್ ಇರುತ್ತೆ. ಡೋರ್ ಕೂಡ ಅಷ್ಟೇ ಟೀ ಕುಡ್ಡೆ ಇರುತ್ತೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಕೊಟ್ಟಿದ್ದಾರೆ. TV ಯೂನಿಟ್ ಮಾಡಿಸಿದ್ದಾರೆ, ಹಾಲಲ್ಲಿ POP ಮಾಡಿಸಿದ್ದಾರೆ. ಸೊ ಇಲ್ಲಿಗೆ ಹಾಲ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಬರುತ್ತೆ ಇಲ್ಲಿ. ಸೊ ವಿಂಡೋ ಕೂಡ ನೋಡ್ಬೋದು, ಒಂದು ವುಡನ್ ವಿಂಡೋ ಕೊಟ್ಟಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಆ ಡೋರ್ ಕಾಣಿಸಿದೆ, ಅದು ಬಂದ್ಬಿಟ್ಟು ಬಾಲ್ಕನಿ ಅದು. ಸೊ ಇದು ಪೂಜಾ ಯೂನಿಟ್. ಇದು ಮಾಡಲರ್ ಕಿಚನ್ ನೋಡ್ಬೋದು. ಸೊ ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ ವರ್ಕಲ್ಲೇನು, ಎಲ್ಲನೂ ನೀಟಾಗೆಲ್ಲ ಮಾಡಿಸಿದ್ದಾರೆ. ಕಾಮನ್ ರೆಸ್ಟ್ ರೂಮ್. ಸೊ ಇದು ಕಾಮನ್ ರೂಮ್. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. 10x10 ಬರುತ್ತೆ ರೂಮ್ ಸೈಜ್. ಸೊ ಆರಾಮಾಗಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್, ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಇಷ್ಟಿದೆ ಕಂಪ್ಲೀಟ್ ಡೀಟೇಲ್ಸ್ ಪ್ರಾಪರ್ಟಿದು. ಸೊ ರಿಮೈನಿಂಗ್ ಇದು ಬಂದ್ಬಿಟ್ಟು ಟೋಟಲ್ ಪ್ರಾಪರ್ಟಿ ಬಂದ್ಬಿಟ್ಟು ಇದು ಎಲ್ಲನೂ ಏರಿಯಾನು BBMP ಲಿಮಿಟ್ಸಲ್ಲಿ ಬರುತ್ತೆ. ವಾರ್ಡ್ ನಂಬರ್ 5 ಇದು ಜಕ್ಕೂರಲ್ಲಿ ಬರುತ್ತೆ. ಇದು BBMP ಲಿಮಿಟ್ಸ್ ಇದೆ. 11B ಈ ಖಾತೆ. ಈ ಖಾತೆ ಕೂಡ ಆಗಿದೆ ಆಲ್ರೆಡಿ, ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥ ಪ್ರಾಪರ್ಟಿ. ಇದು ಲಿಫ್ಟ್ ರೂಮ್. ಸೊ ಇದು ರಿಮೈನಿಂಗ್ ಓಪನ್ ಟೆರೆಸ್. ಸೊ ಕ್ಲಾಸ್ ಎಲ್ಲ ಡ್ರೈವ್ ಮಾಡ್ಕೊಳ್ಳೋಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋಕ್ಕೆಲ್ಲ ಐರನ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. 2 ಟ್ಯಾಂಕ್ ಹಾಕ್ಸಿದ್ದಾರೆ, ಆಶೀರ್ವಾದ್ ಕಂಪ್ನಿದು. 2,000 ಲೀಟರ್ 4,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸ್ಟೋರೇಜ್ ಕೂಡ ಸೋಲಾರ್ ಆಲ್ರೆಡಿ ಫಿಟ್ ಆಗಿದೆ. ಅಲ್ಲೊಂದು ಪೈಪ್ ಕಾಣಿಸಿದೆ, ಅದು ಬಂದ್ಬಿಟ್ಟು ಸೋಲಾರ್. ಫಸ್ಟ್ ಫ್ಲೋರ್ಗೆ ಮಾತ್ರ ಓನರ್ ಯಾವ ಮನೇಲಿ ಇರ್ತಾರೆ ಆ ಮನೆಗೆ ಸೋಲಾರ್ ಪ್ರಾವಿಷನ್ ಇರುತ್ತೆ. ಸೋಲಾರ್ ಹಾಕ್ಸಿದ್ದಾರೆ ಆಲ್ರೆಡಿ. 220 ಲೀಟರ್ದು ಸುಪ್ರೀಂ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ ಸರೌಂಡಿಂಗ್ ಎಲ್ಲ ಅಷ್ಟೇ ನೋಡ್ಬೋದು, ತುಂಬ ಏರಿಯಾ ಡೆವಲಪ್ ಆಗಿದೆ. ಸೊ ಇದು ತುಂಬ ಡೆವಲಪ್ ಆಗಿದೆ. ಸೊ ಈ ಮನೆ ಪಕ್ಕದಲ್ಲೇ ನಿಮಗೆ ಅಮೃತ ಸೆಂಟ್ರಲ್ ಸ್ಕೂಲ್ ಅಂತ ಬರುತ್ತೆ, NPS ಸ್ಕೂಲ್. NPS ಸ್ಕೂಲ್ ಕೂಡ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಮತ್ತು ನಾರಾಯಣ ಟೆಕ್ನಿಕಲ್ ಸ್ಕೂಲ್ ರೆಡಿ ಆಗ್ತಾ ಇದೆ, ಅದು ಒಂದು ಜಸ್ಟ್ ವಾಕೇಬಲ್ ಆಗುತ್ತೆ. DPS ಬಂದ್ಬಿಟ್ಟು 1.5 ಕಿಲೋಮೀಟರ್ಸ್ ಆಗುತ್ತೆ. ರೇವಾ ಯೂನಿವರ್ಸಿಟಿ 1 ಕಿಲೋಮೀಟರ್ ಆಗುತ್ತೆ. ಮತ್ತು ಏರ್ಪೋರ್ಟ್ ಮೇನ್ ರೋಡ್ಗೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. 1.5 to 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇಲ್ಲಿ ಏರ್ಪೋರ್ಟ್ ಮೇನ್ ರೋಡ್ಗೂ. ಸೊ ಈ ಥರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಕೂಡ. ಸೊ ರೆಂಟಲ್ ಕೂಡ ತುಂಬ ಡಿಮ್ಯಾಂಡ್ ಇದೆ ಏರಿಯಾ ಕೂಡ. ಸೊ ರೆಂಟಲ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಳ್ಳೆ ಟೆಕ್ ಕಂಪ್ನೀಸ್ ಇದೆ. ಟೆಕ್ ಕಂಪ್ನೀಸ್ ಬಂದ್ಬಿಟ್ಟು ಇದು ಇನ್ಫೋಸಿಸ್, ಏರೋಸ್ಪೇಸು, ಫಿಲಿಪ್ಸು, ಅಮೆಝಾನ್ ಇದೆ, SEZ ಇದೆ, ಪೂರ್ವಂಕರ್ ಏರೋ ಸಿಟಿ ಅಂತ ರೆಡಿ ಆಗ್ತಾ ಇದೆ. ಸೊ ಅದು ಕೂಡ ಇದೆ. ಮಣಿಪಾಲ್ ಹಾಸ್ಪಿಟಲ್ ಒಂದಾಗಿದೆ ದೊಡ್ಡದಾಗಿ. ಮಣಿಪಾಲ್ ಹಾಸ್ಪಿಟಲ್ ತುಂಬ ದೊಡ್ಡದಾಗಿದೆ, ರೀಸೆಂಟ್ಲಿ ಓಪನ್ ಆಗಿದೆ ಯಲಹಂಕ. ಅದು ಕೂಡ ಒಳ್ಳೆ ಎಂಪ್ಲಾಯ್ಮೆಂಟ್ ಇರುತ್ತೆ. ಸರೌಂಡಿಂಗ್ ಎಲ್ಲ ಕಾಲೇಜಸ್ ಕೂಡ ಇದೆ. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, VIT ಕಾಲೇಜ್, ಈ ಥರ ಒಳ್ಳೆ ಟಾಪ್ ಕಾಲೇಜ್ ಇದೆ. ಸ್ಕೂಲ್ಸ್ಗಳು ಅಷ್ಟೇ DPS ಇದೆ, NPS ಇದೆ, ಆಕ್ಸ್ಫರ್ಡ್ ಸ್ಕೂಲ್ ಇದೆ. ಅವಾಗಲೇ ಏನಿದೆ ಅಷ್ಟು ಸ್ಕೂಲ್ಸ್ನು ತುಂಬ ಮೇಜರ್ ಸ್ಕೂಲ್ಸ್ ಇದೆ. ಬಸ್ ಕನ್ವೀನಿಯೆಂಟ್ ಎಲ್ಲ ಇದೆ, ಸ್ಕೂಲ್ ಬಸ್ಸಸ್ ಎಲ್ಲನೂ. ಮತ್ತು ಬಸ್ ಸ್ಟಾಪ್ಗೆಲ್ಲನೂ ತುಂಬ ನಿಯರ್ ಬೈ ಇದೆ. ಸೊ ಎಲ್ಲ ಗ್ರಾಸರೀಸ್ಗೆಲ್ಲನೂ ಸರೌಂಡಿಂಗ್ ಎಲ್ಲ ಸ್ಟೋರ್ಸ್ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ತುಂಬ ಡೆವಲಪ್ ಆಗಿದೆ ಇದು ಪ್ರಾಪರ್ಟಿ ಬಂದ್ಬಿಟ್ಟು ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70-75% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಪ್ರೈಸ್ ಬಂದ್ಬಿಟ್ಟು 3 crore 50 lakhs ಹೇಳ್ತಾರೆ, 3.5 ಕೋಟಿ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. 3 crore 50 lakhs ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ರಿಮೈನಿಂಗ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಫುಲ್ ಡೀಟೇಲ್ಸ್ ಚೆಕ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ. ಸೊ ಮೀನ್ವೈಲ್ ಬಂದರೆ ಅವನು ತೋರಿಸ್ತೀವಿ, ಬಜೆಟ್ ವೈಸಲ್ಲಿ ಕೂಡ ಇದೆ. ಸೊ ಅವನು ಕೂಡ ವಿಸಿಟ್ ಮಾಡಿಸ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.